ನಾನು ನಾಗರಾಜ್ ಸಿದ್ದರ್ ಶೆಟ್ ಅಂತ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕಿನಿಂದ ಮಾತಾಡ್ತಿರೋದು. ವಿಷಯ ಏನಂದರೆ, ಈಗಾಗಲೇ ಕೆಲವೊಂದು ನಮ್ಮ ದೇಶದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ತಾಲೂಕಾ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ರೆಡಿ ಆಗಿಬಿಟ್ಟಿದ್ದಾರೆ. ಯಾಕಂತ ಕೇಳಿದ್ರೆ, ಅವರಿಗೆ ಒಂದು ಕ್ಷೇತ್ರ ಎಷ್ಟು ವಿಸ್ತರಣೆ ಇದೆ. ನಮ್ಮ ಕುಮಟಾ ಕ್ಷೇತ್ರ 215 ಮತಗಟ್ಟೆಗಳಿದ್ದಾವೆ ಮತ್ತು 1,00,000 ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ 1,87,000 ಮತದಾರರಿದ್ದಾರೆ. ಅವ್ರಿಗೆ ಗೊತ್ತಿರೋದಿಲ್ಲ ನಮ್ಮ ಕ್ಷೇತ್ರದ ಬಗ್ಗೆ. ಯಾಕಂತ ಕೇಳಿದ್ರೆ, ಅಲ್ಲಿ ವಾರ್ಡ್ಗೆ ಒಂದೊಂದು ದೊಡ್ಡ ಮನುಷ್ಯ, ಮತ್ತೇನಂದರೆ ಅಲ್ಲಿ ಜಾತಿಗೆ ಹೋದ ಒಬ್ಬೊಬ್ಬ ದೊಡ್ಡ ಮನುಷ್ಯ, ಮತ್ತೊಬ್ಬರು ಊರಿಗೊಬ್ಬ ದೊಡ್ಡ ಮನುಷ್ಯ. ಅವ್ರು ಹೇಳ್ದಂಗೆ ಜಾತಿಯವ್ರು ಕೇಳಬೇಕು ಅಂತ ಕೆಲವೊಂದು ಮನುಷ್ಯ. ಮತ್ತೊಬ್ಬೇನಂದ್ರೆ ಊರಿನವ್ರು ಒಬ್ಬ ನಾವು ಗೊತ್ತಿಲ್ತಿದ್ರು ಯಾರು ಅವ್ರೆ, ನಾ ಹೇಳ್ದಂಗೆ ಅವ್ನು ಕೇಳಬೇಕು ಅಂತ. ಮತ್ತೊಬ್ಬ ಜಿಲ್ಲೆಯವ್ರು ತಾನೇ ಹೇಳೋ ದೊಡ್ಡ ಮನುಷ್ಯ ಅಂತ. ರಾಜ್ಯದ ಕೆಲವೊಂದು ಜನ ಭಾಳ ಜನ ಆಗೋಗ್ಬಿಟ್ಟಿದ್ದಾರೆ. ಅವರಿಗೆ ದೊಡ್ಡ ಮನುಷ್ಯರಿಗೆ ತಾವು ಎಲ್ಲಿದ್ದೀವಿ, ತಮ್ಮ ಸಂವಿಧಾನ ಅಂದರೆ ಏನು, ಮತ್ತೇನಂತ ಕೇಳಿದ್ರೆ ಸಂವಿಧಾನ ಅಂದರೆ ಏನು, ಹೋರಾಟಗಳು ಏನು, ಜನರ ಸಮಸ್ಯೆಗಳೇನು, ಅದು ಹೇಗೆ ಬಗೆಹರಿಸ್ಕೊಡ್ಬೇಕು, ಅದು ಏನೂ ಗೊತ್ತಿರೋದಿಲ್ಲ. ಯಾಕಂದ್ರೆ ನಮ್ಮ ದೇಶದ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಇಂಥವ್ರ ಕಾಲಗತಿಯಲ್ಲಿ ಹಂಗಾಗೋಗ್ಬಿಟ್ಟಿರೋದು ಅದು. ಯಾಕಂತ ಕೇಳಿದ್ರೆ ದೊಡ್ಡ ಮನುಷ್ಯ. ಮತ್ತು ಅವ್ರ ಮಾತಿಗೆ ಬಗ್ಲಿಲ್ಲ ಅಂದ್ಬಿಟ್ರೆ ಅವರೇನು ಹಿಂದು ಬದಿಯಿಂದ ಇದು ಮಾಡುವಂಥದ್ದು, ಡಾಮಿನೇಟ್ ಮಾಡೋಕ್ಕೆ ಬರುವಂಥದ್ದು, ಹಿಂದು ಬದಿಯಿಂದ ಕೆತ್ತ ಬಜಿ ಮಾಡುವಂಥದ್ದು, ಅಂಥದ್ದೇ ಪ್ರಪಂಚದಲ್ಲಿ ಕೊಳ್ಕು ಮಾಡುವಂಥದ್ದೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಅದಕ್ಕಾಗಿ ಈಗ ದೊಡ್ಡ ಮನುಷ್ಯರದೆಲ್ಲ ಏನಾಗಿದೆ ಕೇಳಿದ್ರೆ, ಡೈರೆಕ್ಟ್ ಬರ್ದಿದ್ದಾರೆ, ಇಂಡೈರೆಕ್ಟಾಗಿ ಬರ್ತಾರೆ ಅವರು. ಯಾಕಂತ ಕೇಳಿದ್ರೆ ಅವ್ನು ಹಾಗೆ ನೆಗೆಟಿವ್ ಥಿಂಕ್, ಅದನ್ನೆಲ್ಲ ಪ್ರತಿಯೊಬ್ಬರು ಅದನ್ನು ತಲೆ ಹಂಚ್ಕೊಳ್ಬಾರ್ದು. ನಿಮ್ಮ ಒಂದು ಒಳ್ಳೆಯ ವಿಚಾರಧಾರೆಗಳು, ಒಳ್ಳೆಯ ಇದು ಇದ್ದರೆ ನಿಮ್ಗೆ ಭಗವಂತನೇ ಸಾಥ್ ಕೊಡ್ತಾನೆ. ಮತ್ತು ಒಳ್ಳೆ ದಾರಿಲಿದ್ದರೆ ಒಂದಿಲ್ಲ ಒಂದು ಜನರೇ ಸಾಥ್ ಕೊಡ್ತಾರೆ. ಯಾಕಂತ ಭಗವಂತ ರೂಪದಲ್ಲಿ ಜನರೇ ಸಾಥ್ ಕೊಡ್ತಾರೆ. ಯಾಕಂತ ಕೇಳಿದ್ರೆ ಹೆದರುವಂಥ ಅವಶ್ಯಕತೆಗಳಿಲ್ಲ. ಕೆಲವೊಂದು ಜನರು ಏನು ಮಾಡ್ತಾರೆ ಕೇಳಿದ್ರೆ, ಅವ್ರದ್ದು ಮಾತಿಗೆ ಬಗ್ಲಿಲ್ಲ ಅಂದ್ಕೂಡಲೇ ನೆಗೆಟಿವ್ ಅವರು ಮಾತಾಡುವಂಥದ್ದು, ಅವ್ರ ಹೆಸರು ಹಾಳು ಮಾಡುವಂಥದ್ದು, ಅದೆಲ್ಲ ಮೊದಲಿನಿಂದ ಕೂಡ ನಡ್ಕೊ ಬರ್ತಾ ಇದೆ. ಅದ್ರ ಬಗ್ಗೆ ಯಾರು ಒಬ್ಬ ಏನು ಒಳ್ಳೆ ಮನುಷ್ಯನಾಗಬೇಕು, ಒಳ್ಳೆ ದೊಡ್ಡ ಶ್ರೀಮಂತನಾಗಬೇಕು, ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಒಳ್ಳೆ ದೊಡ್ಡ ಸಾಧಕರಾಗಬೇಕಂದ್ರೆ ತಾವು ಚಿಂತನೆಗಳು ಯಾವ ಥರ ಇರಬೇಕಂದ್ರೆ ಪಾಸಿಟಿವ್ ಥಿಂಕ್ ಇರಬೇಕು. ನೆಗೆಟಿವ್ ಥಿಂಕ್ ಇವರನ್ನು ದೂರ ಮಾಡ್ತಾ ಪಾಸಿಟಿವ್ ಥಿಂಕರ್ಸ್ ದೋಸ್ತಿ ಮಾಡಿದ್ರೆ, ನೀವು ಗೆಳೆತನ ಮಾಡಿದ್ರೆ ಪಾಸಿಟಿವ್ ಆಗಿರ್ತದೆ. ಈಗ ನೆಗೆಟಿವ್ ಥಿಂಕರ್ಸ್ ಎಲ್ಲ ದೋಸ್ತಿ ಮಾಡಿದ್ರೆ ನೀವು ನೆಗೆಟಿವ್ ಆಗಿ ಹೋಗ್ತೀರಾ. ಅದಕ್ಕಾಗಿ ಈಗ ದೊಡ್ಡ ಮನುಷ್ಯರ ವಿಷಯನ ನಾ ಹೇಳ್ತಾ ಇದ್ದೀನಿ. ಯಾಕಂತ ಕೇಳಿದ್ರೆ, ದೊಡ್ಡ ಮನುಷ್ಯರದೆಲ್ಲ ತಗೊಂಡು ಹೋಗ್ಬಿಟ್ರೆ ಅದು ಲೆಕ್ಕಕ್ಕೆ ಬರೋದು ಪುಸ್ತಕ ಅಂತ ಹೇಳ್ತಾ ಇದ್ದೀನಿ.